Hello, student. Hello, students. Today I am going to continue the chapter "The Boy Who Asked for More," written by Charles Dickens. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತು ಚಾರ್ಲ್ಸ್ ಡಿಕನ್ಸ್ ಅವರು ಬರೆದಿರುವಂತಹ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್, ಒಬ್ಬ ಬಾಲಕ ಸ್ವಲ್ಪ ಹೆಚ್ಚಿಗೆ ಏನೋ ಕೇಳಿರುವಂಥದ್ದು ಅಂತಹ ಒಂದು ಬಹಳ ಮೀನಿಂಗ್ಫುಲ್ ಆಗಿರುವಂತಹ ಮತ್ತು ದುಃಖಭರಿತವಾಗಿರುವಂತಹ ಒಂದು ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಯು ಕೇಮ್ ಟು ನೋ ದ್ಯಾಟ್ ದ ಸ್ಟೋರಿ ದ ಬಾಯ್ ಅಂತ ಹೇಳಿದಾಗ, ಒಬ್ಬ ಬಾಲಕ ಅಂತ ಹೇಳಿದಾಗ ಅವನು ಮತ್ತಾರು ಅಲ್ಲ, ಆಲಿವರ್ ಟ್ವಿಸ್ಟ್ ಆಗಿದ್ದಾನೆ. ಅವನ ಹೆಸರು ಆಲಿವರ್ ಅಂಥೇಳಿ. ಸೊ ಹಿ ವಾಸ್ ಬಾರ್ನ್ ಇನ್ ಎ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837. ಅವನು ಹುಟ್ಟಿರುವಂಥದ್ದು 1837 ಒಂದು ಚಳಿಗಾಲದ ಒಂದು ರಾತ್ರಿಯಲ್ಲಿ. ಸೊ ಅವಳ ತಾಯಿಯ ಬಗ್ಗೆ ಬಹಳ ಕಡಿಮೆ ಆಗಿರುವಂಥ ಡಿಸ್ಕ್ರಿಪ್ಷನ್ ಇದೆ. ಸೊ ಆಫ್ಟರ್ ದ ಬರ್ತ್ ಆಫ್ ದ ಬೇಬಿ, ಆ ಮಗು ಜನ್ಮವನ್ನು ಪಡೆದುಕೊಂಡ ಕೆಲವೊಂದು ಸೆಕೆಂಡ್ಸ್ಗಳಲ್ಲಿ, ಐ ಮೀನ್ ಟು ಸೇ ದ್ಯಾಟ್ ಆಸ್ ದ ಬೇಬಿ ವಾಸ್ ಬಾರ್ನ್ ಆ್ಯಂಡ್ ಇಟ್ ಕೇಮ್ ಆನ್ ದ ಅರ್ತ್ ಆ್ಯಂಡ್ ಇಟ್ ಬ್ರೀತ್ಡ್ ಫಾರ್ ದ ಫಸ್ಟ್ ಟೈಮ್, ಮೊದಲನೆಯ ಉಸಿರನ್ನು ತೆಗೆದುಕೊಂಡಾಗ ಅದೇ ಕ್ಷಣದಲ್ಲಿ ತಾಯಿಯ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ. ದ ಮದರ್ ಡೈಡ್ ಹಿಯರ್. ಸೊ ದ ಬಾಡಿ ವಾಸ್ ಲೇಡ್ ಆನ್ ದ ಸ್ಟ್ರೀಟ್. ಅದಕ್ಕೆ ಯಾರೂ ಕೂಡ ನೋಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಿ ವಾಸ್ ಬಾರ್ನ್ ಇನ್ ಎ ವೆರಿ ಪೂರ್ ಹೌಸ್. ಆಫ್ಟರ್ ಎಕ್ಸಾಮಿನೇಷನ್ ಆ ತಾಯಿಯನ್ನು ನೋಡಿದಾಗ ಗೊತ್ತಾಗ್ತಾ ಇತ್ತು ಸ್ವಲ್ಪ ದೂರದಿಂದ ಅವಳು ನಡೆದುಕೊಂಡು ಬಂದಿದ್ದಳು ಅಂಥೇಳಿ. ಸೊ ಅವಳು ಎಲ್ಲಿಂದ ಬಂದಿದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ಲು, ಅವಳು ಯಾರು, ಇದಾವುದರ ಪರಿಚಯವೂ ಕೂಡ ಯಾರಿಗೆ ಇರಲಿಲ್ಲ. ಜನ್ಮವನ್ನು ಪಡೆದುಕೊಂಡ ನಂತರ ಆಫ್ಟರ್ ಟೇಕಿಂಗ್ ದ ಬರ್ತ್, ಕ್ಯಾಶುಯಲಿ ವಾಟ್ ಹ್ಯಾಪನ್ಸ್, ಮಗು ಅಳ್ತಾ ಇರುತ್ತೆ. ದ ಸೇಮ್ ಥಿಂಗ್ ವಾಸ್ ಹ್ಯಾಪನಿಂಗ್ ವಿತ್ ದ ಆಲಿವರ್ ಆಲ್ಸೋ. ದ ಬೇಬಿ ಕ್ರೈಡ್ ಲೌಡ್ಲಿ. ಇಫ್ ಯು ಕುಡ್ ಹ್ಯಾವ್ ನೋನ್ ದ್ಯಾಟ್ ಹಿ ವಾಸ್ ನೌ ಆನ್ ಆರ್ಫನ್ ಆಫ್ ಎ ಪೂರ್ ಹೌಸ್, it is likely that he would have cried still louder. ನೋಡಿ, ಮಗುವಿನ ಪರಿಸ್ಥಿತಿ ಹೇಗಿತ್ತು. ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಜೋರಾಗಿ ಅಳತಾ ಇದೆ. ದ ಬೇಬಿ ಕ್ರೈಡ್ ಲೌಡ್ಲಿ. ಇಫ್ ಯು ಕುಡ್ ಹ್ಯಾವ್ ನೋನ್ ದ್ಯಾಟ್ ಹಿ ವಾಸ್ ನೋನ್ ಆನ್ ಆರ್ಫನ್. ಒಂದು ವೇಳೆ ಆ ಮಗುಗೆ ಅದೇ ಸಂದರ್ಭದಲ್ಲಿ ತಾನು ಒಂದು ಅನಾಥ ಮಗು ಅಂತ ಹೇಳಿ ಗೊತ್ತಾಗಿದ್ರೆ, ಬಹುಶಃ ಮೋಸ್ಟ್ ಪ್ರಾಬಬ್ಲಿ ದ ಚೈಲ್ಡ್ ಕುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡ್ಲಿ. ಆ ಮಗು ಇನ್ನೂ ಜೋರಾಗಿ ಅಳಬಹುದಿತ್ತು. ಇನ್ನೂ ಆ ಮಗುಗೆ ಒಂದು ವೇಳೆ ಅದು ಒಂದು ಬಡ ಮಕ್ಕಳ ಪೂರ್ ಹೌಸ್ನಲ್ಲಿ, ಅಂತಹ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದೆ, ಎಲ್ಲವನ್ನ ಕಳೆದುಕೊಂಡು ಅಂಥೇಳಿ ಗೊತ್ತಾಗಿದ್ರೆ, ಸ್ಟಿಲ್ ಲೌಡರ್ ಕ್ರೈಸ್ ವೆರ್ ದೇರ್ ಆಫ್ ದ ಚೈಲ್ಡ್. ಇನ್ನೂ ಜೋರಾಗಿರುವಂತಹ ಅಳು ಆ ಮಗುಗೆ ಆವರಿಸಿಕೊಳ್ತಾ ಇತ್ತು ಅನ್ನೋದನ್ನು ಇಲ್ಲಿ ರೈಟರ್ ಡಿಕನ್ಸ್ ವಿವರಿಸ್ತಾ ಇದ್ದಾರೆ. So they called him Oliver Twist, a name invented by Mr. Bumble, the town beadle, because he could not think of any other. Mr. Bumble had full authority over the people of the poorhouse. He thought himself a very great man indeed. He starved and ill-treated the children under his care. Oliver's 9th birthday found him a pale, thin child who had hardly known a kind word or met with a kindly look. His only friends were his little companions in misery, but in the end they brought him trouble. They persuaded him to ask for more. ಹುಟ್ಟಿರುವಂತಹ ಈ ಮಗು ಇನ್ನೊಂದರಲ್ಲಿ ಗೊತ್ತಾಗುತ್ತೆ, ಅವನ ತಂದೆ ಆದಂಥವನು ಆ ಮಗುವನ್ನು ಒಂದು ಬಡ ಹೌಸ್ ಅಲ್ಲಿ ಮಕ್ಕಳಿಗೆ ಇಳಿಸಲಾಗಿರುತ್ತೆ, ಅಲ್ಲಿ ಮಾರಾಟವನ್ನು ಮಾಡಿದ್ದ ಅಂಥೇಳಿ ಇನ್ನೊಂದು ಕಥೆಯಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂಥ ವಿಷಯ ಏನು ಅಂದರೆ, ಆ ಒಂದು ಸ್ಟ್ರೀಟ್ನಲ್ಲಿ ಬಿದ್ದಿರುವಂತಹ ಶವವನ್ನು ಮತ್ತು ಪಕ್ಕದಲ್ಲಿ ಬಿದ್ದಿರುವಂತಹ ಒಂದು ಜೀವಂತ ಮಗುವನ್ನು ಯಾರೋ ಬಂದು
ಆ ದೇಹಕ್ಕೆ ಶವ ಸಂಸ್ಕಾರವನ್ನು ಕೊಡ್ತಾರೆ. ನಂತರ ಅಲ್ಲಿರುವಂತಹ ಒಂದು ಮಗುವನ್ನು ಮಿಸ್ಟರ್ ಬಂಬಲ್ ಅನ್ನುವಂಥ ವ್ಯಕ್ತಿ ಆ ಒಂದು ಏರಿಯಾದಲ್ಲಿಯೇ, ದ್ಯಾಟ್ ಏರಿಯಾ ಹೀ ವಾಸ್ ಫೇಮಸ್, ಅವನು ಭಾಳ ಫೇಮಸ್ ಆಗಿಬಿಟ್ಟಿರ್ತಾನೆ. ಯಾಕೆ ಫೇಮಸ್ ಆಗಿರ್ತಾನೆ ಅಂದರೆ, ಅವನು ಇಂತಹ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಒಂದು ಬಡ ಮನೆಯಲ್ಲಿ ಇರಿಸಿ ಅಲ್ಲಿ ಆ ಮಕ್ಕಳಿಗೆ ಸ್ವಲ್ಪ ದಿನಗಳವರೆಗೆ ಬೆಳೆಯೋದಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿರ್ತಾನೆ. ಹೀಗಾಗಿ ತಾನು ಮಾಡುವಂತಹ ಕೆಲಸ, ವಾಟ್ ಎವರ್ ದ ವರ್ಕ್ ಡನ್ ಬೈ ಹಿಮ್, ತಾನು ಮಾಡುವಂಥದ್ದು ಬಹಳ ಒಳ್ಳೆಯ ಕೆಲಸ ಅನ್ನುವಂತಹ ಜಂಭ ಅವನಲ್ಲಿ ಮನೆ ಮಾಡಿರುತ್ತೆ. ಸೊ ಅವನೇನು ಮಾಡ್ತಾನೆ, ಮಿಸ್ಟರ್ ಬಂಬಲ್ ಆ ಊರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಸೊ ಹೀ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್, ಅವನು ಯಾರ ಬಗ್ಗೆನೂ ಕೂಡ ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ. ಈ ಮಗು ಇಲ್ಲಿ ಬಿದ್ದಿದೆ ತಾನೇ, ಆವಾಗ ಮಗುವನ್ನು ಎತ್ಕೊಂಡು ಒಂದು ಸ್ವಲ್ಪ ವರ್ಷಗಳವರೆಗೆ ಅದಕ್ಕೆ ಊಟವನ್ನು, ವಸತಿಯನ್ನು ಕೊಟ್ಬಿಟ್ರೆ ಮುಂದೆ ಅದು ತನಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಫೀಲಿಂಗ್ಸ್ ಮಿಸ್ಟರ್ ಬಂಬಲ್ನಲ್ಲಿತ್ತು. ಅವನೇನೋ ಒಬ್ಬ ಸಮಾಜ ಸೇವಕ, ಅನಾಥ ಮಕ್ಕಳಿಗೆ ಆಶ್ರಯದಾತ, ಆ ತರಹದ ಕನ್ಸೆಪ್ಟ್ ಅವನದಾಗಿರಲಿಲ್ಲ. ಅವನೇನು ಮಾಡ್ತಾ ಇದ್ದ, ಮುಂದೆ ಭವಿಷ್ಯದಲ್ಲಿ ತನಗೆ ಇಂತಹ ಮಕ್ಕಳಿಂದ ಪ್ರಯೋಜನ ಆಗುತ್ತೆ, ಇಂತಹ ಮಕ್ಕಳು ದುಡಿದು ತನಗೆ ಹಣವನ್ನು ಕೊಡ್ತಾರೆ ಅನ್ನುವಂಥ ಆಸೆಯಿಂದ ಈ ರೀತಿಯಾಗಿ ಮಕ್ಕಳಿಗೆ ಏನು ಮಾಡ್ತಾ ಇದ್ದ, ಅವನು ಯಾರಿಗೂ ಕೇರ್ ಮಾಡದೆ ಎತ್ಕೊಂಡು ಹೋಗ್ತಾ ಇದ್ದ. ಸೊ ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ದ ಪೂರ್ ಹೌಸ್. ಈ ಥರ ಹುಡ್ತಾ ಇರುವಂತಹ ಮಕ್ಕಳ ಮೇಲೆ ಪೂರ್ತಿಯಾಗಿರುವಂತಹ ಒಂದು ಅಥಾರಿಟಿಯನ್ನು ಇಟ್ಕೊಂಡಿದ್ದ, ಅವನು ಪಾವರನ್ನು ಇಟ್ಕೊಂಡಿದ್ದ, ತನಗೆ ಹೇಗೆ ಬೇಕು ಆ ರೀತಿಯಾಗಿ ಚಲಾಯಿಸ್ತಾ ಇದ್ದ. ಮತ್ತು ಒಂದು ಮನೆಯನ್ನೇ ಮಾಡಿಬಿಟ್ಟಿದ್ದ ಅವನು, ಪೂರ್ ಹೌಸ್ ಅಂಥೇಳಿ. ಪೂರ್ ಅಂದರೆ ಬಡವರ ಮನೆ ಅಂಥೇಳಿ. ಅಲ್ಲಿ ಈ ರೀತಿಯಾಗಿರುವಂತಹ ಮಕ್ಕಳನ್ನು, ನಿರ್ಗತಿಕ ಮಕ್ಕಳನ್ನು, ಅನಾಥ ಮಕ್ಕಳನ್ನು, ಬಡವರ ಮಕ್ಕಳನ್ನು, ತಂದೆ ತಾಯಿ ಇರಲಾರದಂತಹ ಮಕ್ಕಳನ್ನು ತಂದು ಈ ಪೂರ್ ಹೌಸ್ನಲ್ಲಿ ಇರಿಸ್ತಾ ಇದ್ದ. ಅಲ್ಲಿ ಇಟ್ಟು ಅವನೇನು ಮಾಡ್ತಾ ಇದ್ದ, ಸೊ ಈ ರೀತಿಯಾಗಿ ಮಾಡುವಂತಹ ಒಂದು ಕೆಲಸಕ್ಕೆ ಹೀ ಥಾಟ್ ಹಿಮ್ಸೆಲ್ಫ್ ಎ ವೆರಿ ಗ್ರೇಟ್ ಮ್ಯಾನ್ ಇಂಡೀಡ್. ತಾನು ಮಾಡ್ತಾ ಇರುವಂಥ ಈ ಒಂದು ಕೆಲಸಕ್ಕೆ ತನ್ನಷ್ಟಕ್ಕೆ ತಾನೇ ಮಹಾನ್ ಅನ್ನುವಂತಹ ಒಂದು ಥಿಂಕಿಂಗ್ ಅವನಲ್ಲಿ ಮನೆ ಮಾಡಿತ್ತು. ನೋಡಿ, ಮಕ್ಕಳನ್ನು ಅಲ್ಲಿ ಇಟ್ಟು ಏನು ಮಾಡ್ತಾ ಇದ್ದ ಅವನು, ಇನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ ಅವನು ಯಾವ ತರಹದ ವ್ಯಕ್ತಿಯಾಗಿದ್ದ. ಹೌ ಕ್ರೂಯಲ್ ವಾಸ್ ಹಿ, ಅವನೆಷ್ಟು ಕ್ರೂರಿಯಾಗಿದ್ದ. ತನ್ನ ಕ್ರೂರತನದಿಂದ ಚಿಕ್ಕ ಮಕ್ಕಳ ಮೇಲೆ ಯಾವ ರೀತಿಯ ದೌರ್ಜನ್ಯಗಳನ್ನು ಅವನು ಮಾಡ್ತಾ ಇದ್ದ ಎಂಬುದು ಇಲ್ಲಿ ಗೊತ್ತಾಗುವಂತಹ ವಿಷಯ. ಸೊ ಇಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ವಾಟ್ ಈಸ್ ಹಿ ಡೂಯಿಂಗ್ ಹಿಯರ್, ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅವನು. ಸೊ ಈ ರೀತಿಯಾಗಿ ಮಿಸ್ಟರ್ ಬಂಬಲ್ ತನ್ನಷ್ಟಕ್ಕೆ ತಾನು ಮಹಾನ್ ವ್ಯಕ್ತಿ ಅಂಥೇಳಿ ತಿಳ್ಕೊಂಡಿದ್ದ. ಹಿ ಸ್ಟಾರ್ವ್ಡ್ ಆ್ಯಂಡ್ ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಸ್ಟಾರ್ವ್ಡ್ ಅಂದರೆ ಹಸಿವೆಯಿಂದ ಬಳಲುವುದು. ಈ ಸ್ಟಾರ್ವ್ಡ್ ಹಸಿವೆಯಿಂದ ಮಕ್ಕಳನ್ನು ಬಳಲಿಸ್ತಾ ಇದ್ದ, ಅರ್ಧಂಬರ್ಧ ಹೊಟ್ಟೆಗೆ ಊಟವನ್ನು ಬಡಿತಾ ಇದ್ದ, ಕೊಡ್ತಾ ಇದ್ದ. ಆ್ಯಂಡ್ ಇಲ್ ಟ್ರೀಟೆಡ್ ಅಂದರೆ ಬಹಳ ವಾಟ್ ಯು ಸೇ, ಇಲ್ಲಾಗಿ ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾ ಇಲ್ಲ ಅವನು. ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಯಾಕಂದರೆ ಅದು ಆ ಪೂರ್ ಹೌಸು ಇವನ ಹತೋಟಿಯಲ್ಲಿತ್ತು, ಇವನೇ ಅದರ ಮೇಲೆ ಒಡೆಯನಾಗಿದ್ದ, ಇವನದೇ ಅಧಿಕಾರ ಅಲ್ಲಿ ನಡೀತಾ ಇತ್ತು. ಹೀಗೋ ಹಾಗೆ ಆಲಿವರ್ ಆ ಸಂದರ್ಭದಲ್ಲಿ ಹುಟ್ಟಿರುವಂತಹ ಮಗು ಇವತ್ತು 9 ವರ್ಷಕ್ಕೆ ಕಾಲಿಡ್ತಾ ಇದೆ. ಆಲಿವರ್ ನೌ ಈಸ್ ಟೇಕಿಂಗ್ ಈಸ್ ಆನ್ ದ 9th ಬರ್ತ್ಡೇ. ನೋಡಿ, ಹೀಗೋ ಹಾಗೆ ಹುಟ್ಟಿರುವಂತಹ, ದಾರಿಯ ಮೇಲೆ ಬಿದ್ದಿರುವಂತಹ ಆ ಒಂದು ಮಗು ಮಿಸ್ಟರ್ ಬಂಬಲ್ನ ಒಂದು ಪೂರ್ ಹೌಸ್ನಲ್ಲಿ ಬೆಳೆದು 9ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸೊ Oliver's 9th birthday found him a pale, thin child who had hardly known a kind word or met with kindly look. ನೋಡಿ ಎಂತಹ ಪರಿಸ್ಥಿತಿ, ಈ ಮಕ್ಕಳ ಪರಿಸ್ಥಿತಿ ಎಷ್ಟು ಅಸಹ್ಯ ಆಗಿತ್ತು. ಇವರ ಮೇಲೆ ಕರುಣೆಯನ್ನು ತೋರಿಸುವಂಥವ್ರು ಯಾರೂ ಇರಲಿಲ್ಲ. ಕರುಣೆ, ಮಮತೆ ಅನ್ನುವಂಥ ಪದದ ಅರ್ಥವೇ ಇವರಿಗೆ ಗೊತ್ತಿರಲಿಲ್ಲ. 9ನೇಯ ಬರ್ತ್ಡೇ ಸೆಲೆಬ್ರೇಷನ್, 9ನೇಯ ಹುಟ್ಟುಹಬ್ಬ ಮಗುದು, ಯಾರ್ದು, ಆಲಿವರಿಂದು. ಅವನು ಹೇಗಿದ್ದಾನೆ, 9ನೇ ವರ್ಷ ಅಂದರೆ ದಷ್ಟಪುಷ್ಟವಾಗಿ ಮಕ್ಕಳು ಬೆಳೆದಿರ್ತಾರೆ, ಹೌದಾ.
ಆದರೆ 9th ಬರ್ತ್ಡೇ ಆಫ್ ಆಲಿವರ್ನ 9ನೇ ಬರ್ತ್ಡೇ ಹೇಗೆ ಕಾಣಿಸ್ಕೊಳ್ತಾ ಇದೆ ಅಂದರೆ, ಫೌಂಡ್ ಹಿಮ್ ಎ ಪೇಲ್ ಥಿನ್ ಚೈಲ್ಡ್, ಮುಖದ ಮೇಲೆ ಸುಮಾರು ಯೋಚನೆಗಳು ಮತ್ತು ಬಳಕಾಗಿರುವಂತಹ ತೆಳ್ಳಗಿರುವಂತಹ ಒಂದು ದೇಹ. ಹೂ ಹ್ಯಾಡ್ ಹಾರ್ಡ್ಲಿ ಇಂತಹ ಒಂದು ಮಗುಗೆ ಒಂದು ಕೈಂಡ್ ವರ್ಡ್, ಅಂದರೆ ಒಂದು ಧೈರ್ಯವನ್ನು ಕೊಡುವಂತಹ ಪದ ಆಗಿರ್ಬೋದು, ನೆಮ್ಮದಿಯನ್ನು ಕೊಡುವಂತಹ ಒಂದು ಶಬ್ದ ಆಗಿರ್ಬೋದು, ಅವನಿಗೆ ಆಲಂಗಿಸಿಕೊಂಡು ಮಾತಾಡುವಂಥವ್ರು ಯಾರೂ ಕೂಡ ಇರಲಿಲ್ಲ. ಆ ಮಗುಗೆ ಕೈಂಡ್ ವರ್ಡ್ ಅಂದರೆ ಏನು ಅಂದರೆ ಗೊತ್ತಿರಲಿಲ್ಲ. ಯಾಕಂದರೆ ಆ ಮಗುವಿನ ಜೊತೆಯಲ್ಲಿ ಯಾರೂ ಕೂಡ ಕೈಂಡಾಗಿ ಮಾತಾಡ್ತಾ ಇರಲಿಲ್ಲ. ನಮ್ರತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅಪ್ಪಿಕೊಂಡು ಯಾರೂ ಕೂಡ ಆ ಮಕ್ಕಳನ್ನು ಮಾತಾಡ್ತಾ ಇರಲಿಲ್ಲ. ಸೊ ಹಿ ಹಾರ್ಡ್ಲಿ ನೋ, ಅಂದರೆ ಅವನಿಗೆ ಗೊತ್ತೇ ಇರಲಿಲ್ಲ. ಹಾರ್ಡ್ಲಿ ನೋ ಅಂದರೆ ಅವನಿಗೆ ಬಹಳ ಕಷ್ಟ ಆಗಿತ್ತು. ಆ ಪದಗಳ ಅರ್ಥ ಏನು ಅನ್ನೋದೇ ಗೊತ್ತಿರಲಿಲ್ಲ. ಪದಗಳ ಅರ್ಥ ಯಾವಾಗ ಗೊತ್ತಾಗುತ್ತೆ? ವೆನ್ ಇಟ್ ಈಸ್ ಪ್ರಾಕ್ಟಿಕಲ್ ಇನ್ ಅವರ್ ಲೈಫ್. ಹೌದಾ? ಸಂತೋಷ ಅಂದರೆ ಯಾವಾಗ ಗೊತ್ತಾಗುತ್ತೆ? ಸಂತೋಷದಲ್ಲಿ ಕುಣಿದು ಕುಪ್ಪಳಿಸಿದಾಗ ಸಂತೋಷ ಏನು ಎನ್ನುವುದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ದಿಸ್ ಚೈಲ್ಡ್, ಇವನಿಗೆ ಚೆನ್ನಾಗಿ ಮಾತಾಡಿದರೆ, ಇವನ ಕಷ್ಟದಲ್ಲಿ ಸ್ಪಂದಿಸಿದರೆ, ಅವನ ಒಂದು ದೇಹವನ್ನು ನೋಡಿದಾಗೆ ಗೊತ್ತಾಗ್ತಾ ಇದೆ. ವೆನ್ ವಿ ಆರ್ ಸ್ಟಡಿಯಿಂಗ್ ಅಬೌಟ್ ಹಿಸ್ ಹೆಲ್ತ್, ಅದ್ರ ಬಗ್ಗೆ ಗೊತ್ತಾಗುತ್ತೆ ಅವನು ಒಬ್ಬ ಪೇಲ್ ಆಗಿರುವಂತಹ, ಥಿನ್ ಆಗಿರುವಂತಹ ಚೈಲ್ಡ್ ಅಂತೇಳಿ. ಅವನಿಗೆ ಕೈಂಡ್ ವರ್ಡ್ಸ್ಗಳು ಯಾರು ಹೇಳಬೇಕು? ಹೂ ಹ್ಯಾವ್ ಟು ಸೇ ಫಾರ್ ಹಿಮ್ ಕೈಂಡ್ ವರ್ಡ್ಸ್? ತಂದೆ ಅಂತರೂ ಇಲ್ಲ, ತಾಯಿ ಕೂಡ ಸತ್ತೋಗ್ಬಿಟ್ಟಿದ್ದಾಳೆ. ಬೀದಿ ಮಗುವಾಗಿ ಬಿದ್ದಿರುವಂಥ ಸಂದರ್ಭದಲ್ಲಿ ಮಿಸ್ಟರ್ ಬಂಬಲ್ ಮುಂದೆ ತನಗೆ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಸ್ವಾರ್ಥಕ್ಕಾಗಿ ಆ ಮಗುವನ್ನು ಎತ್ಕೊಂಡೋಗಿ ಪೂರ್ ಹೌಸ್ ಅನ್ನುವಂಥದ್ರಲ್ಲಿ ಇಟ್ಟಿದಾಗ ಅಲ್ಲಿ ಇವನಿಗೆ ಭಾಳ ನೀಟಾಗಿ ಜೋಪಾನ ಮಾಡ್ತಾನ? ನೋ, ನೆವರ್. ಅವನ ಒಂದು ಇಂಟೆನ್ಷನ್ನೇ ಬೇರೆಯಾಗಿದೆ. ಯಾಕೆ ಅವನು ಅಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾನೆ? ದ ಇಂಟೆನ್ಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಹಿಯರ್. ಸೊ ಇಟ್ ಈಸ್ ಸೆಡ್ ದ್ಯಾಟ್ ಆನ್ ಹಿಸ್ 9th ಬರ್ತ್ಡೇ he was a pale child, thin child, who had hardly known a kind word or met with a kindly look. ಮಾತಾಡೋದಷ್ಟೇ ಅಲ್ಲ, ಅವನಿಗೆ ಯಾರೂ ಕೂಡ ಕೈಂಡ್ ಲುಕ್ಕನ್ನು, ಅಂದರೆ ದೃಷ್ಟಿಯನ್ನು ಕೂಡ ಒಂದು ಒಳ್ಳೆಯ ನೋಡಿಬಿಟ್ರೆ ಅಯ್ಯೋ ಪಾಪ ಅನ್ನುವಂಥ ರೀತಿಯಲ್ಲಿ ಕೂಡ ಒಬ್ಬರು ಕೂಡ ಅವನ ಮೇಲೆ ದೃಷ್ಟಿಯನ್ನು ಹಾಯಿಸಿರಲಿಲ್ಲ. ಈಸ್ ಓನ್ಲಿ ಫ್ರೆಂಡ್ಸ್ ವೇರ್ ಇಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸರಿ. ಅವನ ಜೊತೆಗಾರರು ಯಾರಾಗಿದ್ರು? ಅಣ್ಣ, ತಮ್ಮ, ಅಕ್ಕ, ತಂಗಿ ಇದ್ರ? ಹ್ಯಾಡ್ ಹಿ ಎನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್? ನೋ. ಹ್ಯಾಡ್ ಹಿ ಹಿಸ್ ಓನ್ ರಿಲೇಟಿವ್ಸ್? ನೋ. ಯಾರು ಅವನಿಗೆ ಗೆಳತಿ ಯಾರಿದ್ದಾರೆ ಅವನ ಜೊತೆಯಲ್ಲಿ ಕಂಪನಿಯನ್ನು ಕೊಡಲಿಕ್ಕೆ? ಸಹೋದರ ಸಹೋದರಿಯರಿದ್ದಾರಾ? ಇಲ್ಲ. ಯಾರಿದ್ದಾರೆ? ಅಣ್ಣ, ತಮ್ಮ, ಅಕ್ಕ, ತಂಗಿ, ಎನಿವನ್ ಇಸ್ ದರ್? ನೋ ಒನ್ ಇಸ್ ದೇರ್. ಆ್ಯಂಡ್ ಓಕೆ, ರಿಲೇಟಿವ್ಸ್ ಯಾರಾದರೂ ತಾತ, ಅಜ್ಜ, ಮಾಮ, ಕಾಕ, ಎನಿವನ್ ಇಸ್ ದೇರ್? ನೋ ಒನ್ ಇಸ್ ದೇರ್. ಈ ವಾಸ್ ಎ ಚೈಲ್ಡ್ ಹೂ ವಾಸ್ ಥ್ರೋನ್ ಆನ್ ದ ಸ್ಟ್ರೀಟ್, ಹೂ ಹ್ಯಾಡ್ ಟೇಕನ್ ಬರ್ತ್ ಆನ್ ದ ಸ್ಟ್ರೀಟ್. ಅವನು ಎಂತಹ ಮಗು ಆಗಿದ್ದ ಅಂದರೆ ಬೀದಿಯ ಮಗು ಆಗಿದ್ದ. ಬೀದಿಯಲ್ಲಿ ಹುಟ್ಟಿರುವಂತಹ ಮಗು. ಯಾರು ಅವನಿಗೆ ಅನುಕಂಪವನ್ನು ತೋರಿಸ್ಬೇಕು? ಯಾರು ಅವನಿಗೆ ಕರುಣೆ ಮಮತೆಯಿಂದ ಮಾತಾಡಬೇಕು? ನೋ ಒನ್ ವಾಸ್ ದೇರ್. ನೋಡಿ, ಮಾತಾಡೋದು ದೂರದ ವಿಷಯ. ರೈಟರ್ ಡಿಕನ್ಸ್ ಇಲ್ಲಿ ವಿವರಿಸ್ತಾ ಇದ್ದಾನೆ, ನೋ ಒನ್ ಹ್ಯಾಡ್ ಎ ಕೈಂಡ್ ಲುಕ್ ಫಾರ್ ದ ಚೈಲ್ಡ್. ಯಾರು ಕೂಡ ಅವನಿಗೆ ಒಳ್ಳೆಯ ದೃಷ್ಟಿಯಿಂದ ಕೂಡ ನೋಡಿರಲಿಲ್ಲ. ಒಂದು ಮಮತೆಯ ದೃಷ್ಟಿಯನ್ನು ಕೂಡ ಅವನ ಮೇಲೆ ಹಾಕಿರಲಿಲ್ಲ. ಹಾಗಾದರೆ ಅವನಿಗೆ ಜೊತೆಗಾರರು, ಕಂಪ್ಯಾನಿಯನ್ಸ್ ಯಾರಾಗಿದ್ದರು ಅಂದರೆ ಅವೇ ಫ್ರೆಂಡ್ಸ್ಗಳು. ಅಂದರೆ ಆ ರೀತಿಯಾಗಿಯೇ ಹುಟ್ಟಿರುವಂತಹ ಮಕ್ಕಳು, ಬೀದಿ ಮಕ್ಕಳೇ ಅವನ ಕಂಪ್ಯಾನಿಯನ್ಸ್ಗಳಾಗಿದ್ದರು. ಆ ಪೂರ್ ಹೌಸ್ನಲ್ಲಿರುವಂಥ ಎಲ್ಲ ಬಡ ಮಕ್ಕಳೇ ಅವನ ಕಂಪ್ಯಾನಿಯನ್ಸ್ಗಳಾಗಿದ್ದರು. ಇನ್ ಮಿಸರಿ ಎಲ್ಲ ಮಕ್ಕಳು ಕೂಡ ಯಾವ ತರಹ ಇದ್ದರು? ಸಂತೋಷವಾಗಿದ್ರ? ಕುಣಿದು ಕುಪ್ಪಳಿಸ್ತಾ ಇದ್ವಾ? ಎಂಜಾಯ್ ಮಾಡ್ತಾ ಇದ್ವಾ? ನೋ. ಆಲ್ ದ ಚೈಲ್ಡ್ಸ್ ಹೂ ವ್ಯಾರ್ ಲಿವಿಂಗ್ ಇನ್ ದ ಪೂರ್ ಹೌಸ್ ದ ವ್ಯಾರ್ ಇನ್ ಮಿಸರಿ. ಎಲ್ಲರೂ ಕೂಡ ದುಃಖಭರಿತವಾಗಿ ಉಸಿರನ್ನು ಎಳ್ಕೊಳ್ತಾ ಇದ್ದರು. ಅಂತಹ ಬಡ ಮಕ್ಕಳ ಒಂದು ಗುಂಪಿನಲ್ಲಿ, ಅಂತಹ ಒಂದು ಮನೆಯಲ್ಲಿ ಆಲಿವರ್ ಟ್ವಿಸ್ಟ್ 9 ವರ್ಷ ಕಳೀತಾ, 8 ವರ್ಷ ಕಳೆದು 9ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾನೆ. ಹಿಸ್ ಓನ್ಲಿ ಫ್ರೆಂಡ್ಸ್ ವೇರ್ ಹಿಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸರಿ. ಅವನ ಫ್ರೆಂಡ್ಸ್ಗಳು, ಅವನ ಜೊತೆಗಾರರು ಯಾರಾಗಿದ್ದರು ಅಂದರೆ ಇಂತಹ ದುಃಖದಲ್ಲಿ, ಕಷ್ಟದಲ್ಲಿ ಸಿಕ್ಕೊಂಡಿರುವಂತಹ ಕಂಪ್ಯಾನಿಯನ್ಸ್ಗಳೇ ಅವನ ಫ್ರೆಂಡ್ಸ್ಗಳಾಗಿದ್ದರು. ಬಟ್ ಇನ್ ದ ಎಂಡ್ ದೇ ಬ್ರಾಟ್ ಹಿಮ್ ಟ್ರಬಲ್. ಹೀಗೂ ಹಾಗೆ ಅವರ ಜೊತೆಯಲ್ಲಿಯೇ ಇವನು ಜೀವನವನ್ನು ಕಳೀತಾ ಇದ್ದ. ದುಃಖಕರವಾಗಿರುವಂಥ ಲೈಫ್ ಇವನದಾಗಿತ್ತು.
ಸೊ ಇಂಥ ಸಂದರ್ಭದಲ್ಲಿ ಇವನೇನು ಮಾಡ್ತಾ ಇದ್ದಾನೆ, ವಾಟ್ ಈಸ್ ಈ ಡೂಯಿಂಗ್? ಮಿಸರಿಯಲ್ಲಿ ಜೀವನವನ್ನು ಇವನು ಕೂಡ ಮಾಡ್ತಾ ಇದ್ದ. ಎಲ್ಲರೂ ದುಃಖದಲ್ಲಿದ್ದಾರೆ, ಆಲಿವರ್ ಸಂತೋಷದಲ್ಲಿದ್ದಾನೆ. ನೋ, ನಾಟ್ ಲೈಕ್ ದಿಸ್. ಆ ಥರ ಏನೂ ಇರಲಿಲ್ಲ. ಇವನು ಕೂಡ ದುಃಖಭರಿತವಾಗಿ ಜೀವನವನ್ನು ಮಾಡ್ತಾ ಇದ್ದ. ಅಂಥದ್ರಲ್ಲಿ ಒಂದು ದಿನ ಏನಾಗುತ್ತೆ, ಈ ಮಿಸರಿ ವಾಸ್ ಬ್ರಾಟ್ ಟು ಹಿಮ್ ಬೈ ಹೀಸ್ ಫ್ರೆಂಡ್ಸ್ ಹೂ ಪುಟ್ ಹಿಮ್ ಇನ್ ದ ಟ್ರಬಲ್. ಕಷ್ಟದಲ್ಲಿ ತಂದು ಆ ಫ್ರೆಂಡ್ಸ್ಗಳೇ ಇವನನ್ನು ಸಿಗಿಸ್ಬಿಡ್ತಾರೆ. ಯಾವ ರೀತಿಯಾಗಿ ಸಿಗಿಸ್ತಾರೆ? ದೇ ಪರ್ಸ್ವೇಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಇಲ್ಲ, ಇವತ್ತಿನ ದಿನ ನೀನು ಜಾಸ್ತಿಯಾಗಿ ಊಟವನ್ನು ಕೇಳಬೇಕು. ಅಂದರೆ ಆ ಮಕ್ಕಳಿಗೆ ಇಲ್ಲಿಯವರೆಗೆ ಕೇಳಿ ತಿನ್ನಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಅವರೆಷ್ಟು ನೀಡ್ತಾ ಇದ್ದಾರೆ, ವಾಟ್ ಎವರ್ ದೇ ಆರ್ ಸರ್ವಿಂಗ್ ದೇ ಮಸ್ಟ್ ಹ್ಯಾವ್ ಟು ಈಟ್ ದ್ಯಾಟ್ ಮಚ್ ಓನ್ಲಿ. ಇವತ್ತೇನು ಮಾಡ್ತಾ ಇದ್ದಾರೆ, ಟ್ರಬಲ್ ಯಾವ ರೀತಿಯಾಗಿದೆ ಅಂದರೆ, ತಾವು ಕೇಳಲಾರದೆ ಆಲಿವರ್ನನ್ನು ನೀನು ಕೇಳಲೇಬೇಕು ಅಂಥೇಳಿ ಅವನಿಗೆ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿಬಿಡ್ತಾರೆ. It happened one evening at supper time. The children were fed in a large stone hall with a big metal basin at one end. The master stood by the basin and served each child with a small bowl of watery gruel. Boys generally have excellent appetites. Oliver and his companions were always hungry and never given enough to eat. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. He had a wild and hungry eye, so the smaller boys believed him. A council was held. Oliver Twist was appointed to walk up to the master after supper and to ask for more. ಒಂದು ದಿನದ ಘಟನೆ ಇದು. ಒನ್ ಡೇ ವಾಟ್ ಹ್ಯಾಪಂಡ್, ಏನಾಗ್ತಾ ಇದೆ? ಸೊ ಒಂದು ದಿನ ಏನಾಯಿತು, ಸಾಯಂಕಾಲದ ಸಮಯ. ಇಟ್ ವಾಸ್ ಈವ್ನಿಂಗ್ ಎಟ್ ಸಪ್ಪರ್ ಟೈಮ್, ರಾತ್ರಿಯ ಊಟದ ಸಮಯ. ಮಕ್ಕಳಿಗೆ ಏನು ಮಾಡ್ತಾ ಇದ್ದಾನೆ, ಮಿಸ್ಟರ್ ಬಂಬಲ್, ದ ಚಿಲ್ಡ್ರನ್ ವೇರ್ ಫೆಡ್ ಇನ್ ಲಾರ್ಜ್ ಸ್ಟೋನ್ ಹಾಲ್ ವಿತ್ ಎ ಬಿಗ್ ಮೆಟಲ್ ಬ್ಯಾಸನ್ ಎಟ್ ಒನ್. ದೊಡ್ಡದಾಗಿರುವಂತಹ ಒಂದು ಬೊಗೋನಿ ಅಂತ ಹೇಳ್ತೀವಲ್ಲ, ಅಂಥದ್ರಲ್ಲಿ ಏನು ಮಾಡ್ತಾ ಇದ್ದಾನೆ, ತಯಾರು ಮಾಡ್ತಾ ಇದ್ದಾನೆ. ಏನನ್ನು, ಗ್ರೂಯಲನ್ನು ಅಂದರೆ ಗಂಜಿಯನ್ನು ತಯಾರು ಮಾಡ್ತಾ ಇದ್ದಾನೆ. ಮಕ್ಕಳಿಗೆ ಊಟವನ್ನು ಬಡಿಸ್ತಾ ಇದ್ದಾನೆ. ದೊಡ್ಡದಾಗಿರುವಂತಹ ಒಂದು ಕಲ್ಲಿನಿಂದ ಕಟ್ಟಿರುವಂತಹ ಒಂದು ಹಾಲ್, ದೊಡ್ಡದಾಗಿ ಅಗಲವಾಗಿದೆ. ಒಂದು ಬಿಗ್ ಮೆಟಲ್ ಬ್ಯಾಸಿನ್ನಲ್ಲಿ ಆ ಒಂದು ಗಂಜಿಯನ್ನು ತಯಾರು ಮಾಡ್ತಾ ಇದೆ. ಸೊ ಯಾರು ಮಾಸ್ಟ್ರ್ ಇಲ್ಲಿ, ಮಿಸ್ಟರ್ ಬಂಬಲ್ ಅನ್ನುವಂಥ ವ್ಯಕ್ತಿ ಏನಾಗಿದ್ದಾನೆ, ಇಲ್ಲಿ ಮಾಸ್ಟರ್ ಆಗಿದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ, ಆ ಬ್ಯಾಸಿನಿನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಮಕ್ಕಳನ್ನು ಸ್ಮಾಲ್ ಬೌಲ್ ಅಂದರೆ ಒಂದು ಚಿಕ್ಕ ಪ್ಲೇಟ್ಸ್ಗಳಲ್ಲಿ ಮಕ್ಕಳಿಗೆ ವಾಟರಿ ಗ್ರೂಯಲ್ ಅಂದರೆ ಜಾಸ್ತಿ ನೀರಿದೆ ಗಂಜಿ ಅಂತ ಹೇಳಿದ್ರೆ ಗಟ್ಟಿಯಾಗಿರುವಂಥ ಗಂಜಿ ಅಲ್ಲ, ಪೂರ್ತಿ ನೀರಾಗಿರುವಂತಹ ಗಂಜಿ, ಆ ಗಂಜಿಯನ್ನು ಬಡಿತಾ ಇದ್ದಾರೆ. ಆಲಿವರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ವೇರ್ ಆಲ್ವೇಸ್ ಹಂಗ್ರಿ. ಆಲಿವರ್ ಮತ್ತು ಅವನ ಗೆಳೆಯರು ಯಾವಾಗಲೂ ಕೂಡ ಹಂಗ್ರಿ ಅಂದರೆ ಹಸಿವೆಯಿಂದನೇ ಬಳಲ್ತಾ ಇದ್ದರು. ಆ್ಯಂಡ್ ನೆವರ್ ಗಿವನ್ ಇನಫ್ ಟು ಇಟ್. ಇವರಿಗೆ ಹೊಟ್ಟೆ ತುಂಬಿ ಕೊಡ್ತಾ ಇರಲಿಲ್ಲ. ಸಿ ಮಿಸ್ಟರ್ ಬಂಬಲ್ ವಾಸ್ ನಾಟ್ ಗಿವಿಂಗ್ ದಮ್ ದ ಫುಡ್ ದ್ಯಾಟ್, ಅವರಿಗೆ ಎಷ್ಟು ಬೇಕು ಹೊಟ್ಟೆ ತುಂಬ ಆಹಾರವನ್ನು ಕೂಡ ಕೊಡ್ತಾ ಇರಲಿಲ್ಲ. ಸೊ ಇವರ ಹೊಟ್ಟೆ ಇವರ ಹಂಗ್ರಿ ಅಂದರೆ ಇವರ ಹಸಿವು ಯಾವತ್ತೂ ಕೂಡ ನೀಗಿಸ್ಕೊಂಡಿರಲಿಲ್ಲ. ಸೊ ದರ್ ಕಂಪ್ಯಾನಿಯನ್ಸ್ ವೇರ್ ಆಲ್ವೇಸ್ ಹಂಗ್ರಿ. ಯಾವಾಗಲೂ ಹಸಿವಿಂದನೇ ಇರ್ತಾಯಿದ್ರು, ಯಾಕಂದರೆ ಹೊಟ್ಟೆ ತುಂಬ ಸಿಗ್ತಾನೇ ಇರಲಿಲ್ಲ. ಆ್ಯಂಡ್ ನೆವರ್ ಗಿವನ್ ಇನಫ್ ಟು ಈಟ್. ಯಾವತ್ತೂ ಕೂಡ ಇವರಿಗೆ ಹೊಟ್ಟೆ ತುಂಬುವಷ್ಟು ಯಾವತ್ತೂ ಕೂಡ ಕೊಟ್ಟೇ ಇರಲಿಲ್ಲ. ಒಂದು ಸಾಯಂಕಾಲ ಏನಾಗ್ತಾ ಇದೆ, ಒನ್ ಈವ್ನಿಂಗ್ ವಾಟ್ಸ್ ಹ್ಯಾಪನಿಂಗ್, ಒನ್ ಆಫ್ ದ ಬಿಗ್ಗರ್ ಬಾಯ್ಸ್, ಆ ಬಾಲಕರಲ್ಲಿ ಒಬ್ಬ ಬಾಲಕ ಸ್ವಲ್ಪ ಹಿರಿಯವನಿರ್ತಾನೆ. ಅವನು ಈ ವಾಸ್ ಸಮ್ವಾಟ್ ಬಿಗ್ಗರ್. ಅವನೇನು ಮಾಡ್ತಾ ಇದ್ದಾನೆ, ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ ದ್ಯಾಟ್, ಅಂದರೆ ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಸ್ಟೇಟೆಡ್ ಕ್ಲಿಯರ್ಲಿ ದ್ಯಾಟ್ ಅನ್ಲೆಸ್ ಹಿ ಹ್ಯಾಡ್ ಆ್ಯನ್ ಎಕ್ಸ್ಟ್ರಾ ಬೌಲ್ ಆಫ್ ಗ್ರೂಯಲ್, ಇನ್ನೊಂದು ಬಟ್ಟಲು, ಎಕ್ಸ್ಟ್ರಾ ಪಾಟ್ ಆಫ್ ಗ್ರೂಯಲ್, ಎಕ್ಸ್ಟ್ರಾ ಬೌಲ್ ಆಫ್ ಗ್ರೂಯಲ್, ಒಂದು ಎಕ್ಸ್ಟ್ರಾ ಇನ್ನೊಂದು ಎಷ್ಟು ಬಡಿತಾನಲ್ಲ ಅವನು ಗ್ರೂಯಲನ್ನು, ಗಂಜಿಯನ್ನು, ಅದರ ಇನ್ನೊಂದು ಪಟ್ಟು ಗಂಜಿಯನ್ನು ಕೊಟ್ಟಿಲ್ಲ ಅಂದರೆ ಈ ವುಡ್ ಮೋಸ್ಟ್ ಸರ್ಟನ್ಲಿ ಈಟ್ ದ ಬಾಯ್ ಹೂ ಸ್ಲೆಪ್ಟ್ ನೆಕ್ಸ್ಟ್ ಟು ಹಿಮ್. ಅವನ ಪಕ್ಕದಲ್ಲಿ ಯಾವ ಬಾಲಕ ಮಲಗ್ತಾ ಇದ್ದಾನೆ ಅವನನ್ನು ಹರಿದು ತಿಂದು ಬಿಡ್ತೀನಿ ಅಂಥೇಳಿ ಹೇಳ್ತಾ ಇದ್ದಾನೆ. ಹೇಳುವಾಗ ಆ ಬಾಲಕ ಹಿರಿಯವನಾಗಿದ್ದ, ದೊಡ್ಡವನಾಗಿದ್ದ ಎಲ್ಲ ಮಕ್ಕಳಿಗಿಂತ.
He would most certainly eat the boy who slept next to him. He had a wild and hungry eye. ಅವನ ಕಣ್ಣುಗಳು ಕ್ರೂರತೆಯಿಂದ ಕೂಡ್ಕೊಂಡಿದ್ವು. ಯಾಕಂದರೆ ಮಕ್ಕಳಿಗೆ ಹೊಟ್ಟೆ ತುಂಬ ಊಟನೇ ಸಿಗ್ತಾ ಇರಲಿಲ್ಲ. ಸೊ ದ ಬಾಯ್ ಹೂ ವಾಸ್ ಬಿಗ್ಗರ್ ವಾಸ್ ವೆರಿ ವೈಲ್ಡ್, ಕ್ರೂರಿಯಾಗಿದ್ದ. ಮತ್ತು ಆ್ಯಂಡ್ ಹಂಗ್ರಿ ಐ, ಹಸಿವೆಯ ಕಣ್ಣುಗಳು ಕಾಣಿಸ್ಕೊಡ್ತಾ ಇದ್ವು. ಸೊ ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್. ಅವನು ಹೇಳಿದಂಥ ಮಾತಿಗೆ ಈ ಚಿಕ್ಕ ಬಾಲಕರು ಅಯ್ಯೋ ಇವನೆಲ್ಲಿ ತಿಂದು ಬಿಡ್ತಾನೆ ಅಂತೇಳಿ ನಂಬಿಬಿಡ್ತಾರೆ. ಯಾಕಂದರೆ ಅವನ ರೂಪವೇ ಆ ತರಹ ಇತ್ತು. ಈ ಕೌನ್ಸಿಲ್ ವಾಸ್ ಹೆಲ್ಡ್. ನೋಡಿ, ಎಲ್ಲ ಮಕ್ಕಳು ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಒಂದು ಕೌನ್ಸಿಲನ್ನು ತಯಾರು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಮೀಟಿಂಗನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಆಗುತ್ತೆ, ಲೆಟ್ ಅಸ್ ಸೀ ಇನ್ ದ ನೆಕ್ಸ್ಟ್ ಕ್ಲಾಸ್.